ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ಭಾನುವಾರ, ವಾತಾವರಣ ಸಹ ರಜೆ ತಗೊಳ್ಳೋಕ್ಕೆ ಇನ್ನೂ ಮಂಜು ಮುಚ್ಕೊಂಡೈತೆ. 9 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ನಾನು 7:15 ಹಿಂಗೆ ಕೂತಿದ್ದೀನಿ ಫ್ರೆಂಡ್ಸ್. ನನ್ನ ಗಂಡ ಮಾಡೋ ಕೆಲಸ ಒಂದೊಂದಲ್ಲ ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಇಷ್ಟೊತ್ತಿಗೆ ಚಿಕನ್ ಹುಡ್ಕೊಂಡೋಗೈತೆ ಫ್ರೆಂಡ್ಸ್. ಇನ್ನೂ ಅಂಗಡಿಗಳೇ ಓಪನ್ ಇಲ್ವೇನೋ. ತಂದು ಕೊಟ್ಬಿಟ್ಟು ಹೋಗ್ತೀನಿ, ತಿನ್ಬಿಟ್ಟು ಆರಾಮಾಗಿ ಮನೇಲಿರೋ ಅಂತ. ಅದು ತೊಂದರೆ ಇಲ್ಲ ಫ್ರೆಂಡ್ಸ್. ಭಾನುವಾರ 10 ಗಂಟೆವರೆಗೂ ಮಲಗಬೇಕು ಅನ್ನೋದು ನನ್ನ ಲೈಫ್ ಟೈಮ್ ಡ್ರೀಮ್ ಫ್ರೆಂಡ್ಸ್. ಆ ಡ್ರೀಮ್ ಕಂಪ್ಲೀಟ್ ಆಗ್ತಾ ಇಲ್ಲ. ಇದು ಯಾವ್ದೋ ಒಂಥರ ಲೂಸ್ ರಾಣಿ. ಎಬ್ಬರಿಸ್ತೈತೆ, ಕುಂಡಿಸ್ತೈತೆ, ಹೋಗ್ತೈತೆ. ಬಂತು. ಮುಖ ತೊಳೆದಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್. ಫೇಸ್ ಪ್ಯಾಕ್ ಅದೇ ಕ್ರೀಮ್ ಯೂಸ್ ಮಾಡ್ದಲ್ಲ, ಅದ್ರ ಎಫೆಕ್ಟ್ ಫ್ರೆಂಡ್ಸ್. ಗಂಡಪ್ಪ, ಏನು ನಿಂದು ಬೆಳಗ್ಗೆ 6 ಗಂಟೆಗೆ ಫೋನ್ಗಳು ಸ್ಟಾರ್ಟು, ತಲೆನೋವು ಅಲಾರಾಮ್ ಥರ ಎಬ್ಬರಿಸ್ಬಿಟ್ಟು ಕುಂಡಿಸ್ಬಿಟ್ಟು ಹೋಗಿದ್ಯಾ? ನೀನು ಬಂದಾಗ ತರ್ಬೋದಿತ್ತಾನೆ. 3 ಗಂಟೆ 4 ಗಂಟೆ ಆಗ್ತಿತ್ತಾ? ಈಗ ಈ ಚಿಕನ್ಗೆ ಏನು ಅರ್ಜೆಂಟ್ ಇತ್ತು? ಇನ್ನೇನು ಅನ್ನ ಸರ್ತಿದ್ರೆ ಹೊಟ್ಟೆ ತುಂಬಲೇನಪ್ಪಿ? ಅಂದ್ರೆ ಚಿಕನ್ ತಿಂತಾರೋ ನಿನ್ ತಲೆ ತಿನ್ಬಾರ್ದು ಫೋನ್ ಮಾಡಿ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ? ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಆಗಾಗ ಫೋನ್ ಮಾಡಿ ವಿಚಾರಿಸ್ಕೊ, ಹೆಂಡತಿ ಸಿಗಕ್ಕೂ ಅದೃಷ್ಟ ಮಾಡಿರ್ಬೇಕು. ಅದೃಷ್ಟ ನೀನೇ ಹಾಳು ಮಾಡ್ಕೊಳ್ತಾ ಇದೀಯಾ. ನಾವು ಊರ್ ಬಿಟ್ಟು ಹೋಗೋಣ ನಡಿ. ಸರಿಯಾಗವನೆ ಶಿವ ಇಷ್ಟೊತ್ತಿಗೆ ಚಿಕನ್ನು ತಂದುಕೊಟ್ಟು ಹೊರಡಕ್ಕೆ. ಕಾರಣ ನಾಳೆ ನಾನು ಬರ್ತಡೇ ಇಲ್ಲ ಫ್ರೆಂಡ್ಸ್. ಸೋಮವಾರ ನಾನು ನಾನ್ ವೆಜ್ ಮಾಡಲ್ಲ ಫ್ರೆಂಡ್ಸ್. ಅದಕ್ಕೆ ಮತ್ತೆ ಹಬ್ಬ ಮುಗಿಯೋವರೆಗೂ ನಾನ್ ವೆಜ್ ಮಾಡೋಕ್ಕಾಗಲ್ಲ, ಸಂಕ್ರಾಂತಿ ಹಬ್ಬ ಬಂತಲ್ಲ. ಅದಕ್ಕೆ ಇವತ್ತೇ ತಂದು ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇರೋದು ಫ್ರೆಂಡ್ಸ್. ಇಲ್ಲೇ ಪಕ್ಕದೂರಲ್ಲಿ. ಭಾನುವಾರ ನಾನು ಹೋಗ್ಬೇಡ ಅಂತ ಬೇಡ್ಕೊತೈತೀನಿ. ಹೋಗಕ್ಕೆ ರೆಡಿ ಆಗೈತೆ. ಈ ರೌಡಿ ರಂಗನ್ನ ಹೇಳೋದನ್ನೇ ಮಾಡೋದನ್ನೇ ಹೇಳೋದು. ನಾನು ಯಾರ ಮಾತು ಕೇಳಲ್ಲ ಅಂತ ಅದ್ರ ರಿಯಾಕ್ಷನ್ ಅರ್ಥ ಫ್ರೆಂಡ್ಸ್. ಹೋಗ್ಲಿ ಬಿಡಿ ಫ್ರೆಂಡ್ಸ್. ಚಿಕನ್ ತಂದು ಕೊಡ್ತಲ್ಲ ಅದೇ ಖುಷಿ. ಆದರೆ ಬೆಳಗ್ಗೆ ಮಾಡಲ್ಲ ಫ್ರೆಂಡ್ಸ್. ಸುಮಾರು ಕೆಲಸಗಳಿದ್ದಾವೆ. ನಾನು ರೆಡಿ ಆಗ್ಬಿಟ್ಟು ಆಮೇಲೆ ನಾನ್ ವೆಜ್. ಅಪ್ಪಿ ನೀನು ಎಷ್ಟು ಗಂಟೆಗೆ ಬರ್ತೀಯ? ಪಕ್ಕ ಟೈಮಿಂಗ್ಸ್ ಹೇಳು. ಬರೋ ಟೈಮ್ ಇವತ್ತು ನಾವಿಬ್ರೆ. ನೀನು ಹೋಗ್ಬಿಡು, ಗಾಡಿ ಎತ್ತಿ ಇವನು ಕರ್ಕೊಂಡು ಹೋಗ್ಬಿಡಪ್ಪಿ. ಟಾಮಗೋ ಹೆಲ್ಮೆಟ್ ಹಾಕು, ಅವನು ಕರ್ಕೊಂಡೋಗು ಅಷ್ಟೇ. ಅವ್ನು ನಾನು ನೋಡ್ಕೊಳ್ಳಲ್ಲ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಒಂದು ಟಾಟಾ ಬಾಯ್ ಬಾಯ್ ಏನು ಇಲ್ಲ ಫ್ರೆಂಡ್ಸ್. ಹೋಗ್ತಾ ಇರೋದೆ. ಇಟ್ಸ್ ಓಕೆ ಫ್ರೆಂಡ್ಸ್. ಇಂಥ ಟೈಮಲ್ಲೇ ಮನ್ಸು ಗಟ್ಟಿ ಮಾಡ್ಕೋಬೇಕು, ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ನಾನು ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟೆ. ಈಗ ಟೈಮ್ ಬಂದು 1 ಗಂಟೆ ಫ್ರೆಂಡ್ಸ್. ಇಷ್ಟೊತ್ತರೆಗೂ ಮನೆ ಕ್ಲೀನಿಂಗು, ಪಾತ್ರೆ ಕ್ಲೀನಿಂಗ್ ಮಾಡ್ತಾ ಇದ್ದೆ. ಆದರೆ ಇನ್ನೂ ಒಂದು ರಾಶಿ ಬಟ್ಟೆ ಕ್ಲೀನಿಂಗ್ ಐತೆ ಫ್ರೆಂಡ್ಸ್. ಇವತ್ತೇ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ಬೇಕು. ಯಾಕಂದರೆ ನಾಳೆಯಿಂದ ನಮ್ಮ ಮನೇಲಿ ಹಬ್ಬ ಸ್ಟಾರ್ಟು. 14ನೇ ತಾರೀಕು ಹಬ್ಬ ಇರೋದು. ಆದರೆ ನಮ್ಮ ಮನೇಲಿ ನಾಳೆಯಿಂದನೇ ಸ್ಟಾರ್ಟ್ ಫ್ರೆಂಡ್ಸ್. ನನ್ನ ಬರ್ತಡೇ ಸ್ಟಾರ್ಟ್ ಆಯ್ತು ಅಂದರೆ ಹಬ್ಬಗಳು ಸ್ಟಾರ್ಟ್ ಆದಂಗೆ. ಹಾಗಾಗಿ ಸಂಕ್ರಾಂತಿ ಮುಗಿಯೋವರೆಗೂ ನಾವು ಬಟ್ಟೆ ಕ್ಲೀನಿಂಗ್ ಅದು ಇದು ಏನೂ ಬರೋಕ್ಕಾಗಲ್ಲ. ಅದು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಹೊಟ್ಟೆಗೆ ಊಟ ತಿನ್ಬೇಕು ಫ್ರೆಂಡ್ಸ್. ನನಗೆ ಶಿವ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಮನಸ್ಸೇ ಬರಲ್ಲ ಫ್ರೆಂಡ್ಸ್. ಚಿಕನ್ ಇದ್ರೂ ಸಹ ಶಿವ ಇತ್ತು ಅಂದರೆ ಪಟ ಅಂತ ಅಡುಗೆ ಮಾಡ್ಬಿಡ್ತೀನಿ. ಇಲ್ಲಾಂದರೆ ನನಗೆ ಮನಸ್ಸು ಬರಲ್ಲ. ಅಷ್ಟು ಪ್ರೀತಿ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ 1 ಗಂಟೆ ಆಗ್ತಾ ಹೊಟ್ಟೆ ಹಸಿತಾ ಅಯ್ಯೋ ಯಾವ ಗಂಡ ಫಸ್ಟ್ ನನ್ನ ಹೊಟ್ಟೆ ನಾನು ತುಂಬಿಸ್ಕೊಳ್ಳೋಣ ಅಂತ ಅನ್ನಿಸ್ತೈತೆ. ಹೆಂಗೆ ಯೋಚನೆ ಮಾಡಿದ್ರು ಹಸುವೆ ಮುಖ್ಯ ಫ್ರೆಂಡ್ಸ್. ಊಟನೇ ಮುಖ್ಯ. ಗಂಡನ ಊಟನ ಇಟ್ಟರೆ ನಾವು ಎಷ್ಟು ದಿನ ಅಂತ ಗಂಡನ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತೈತೆ? 1 ದಿನ 2 ದಿನ 3 ದಿನ 4ನೇ ದಿನ ಊಟನೇ ಬೇಕು ಅಂತ ಅನ್ನಿಸ್ತೈತೆ. ಅದಕ್ಕೆ ಈಗ ನನಗೆ ಊಟನೇ ಬೇಕು. ಅಡುಗೆ ಮಾಡ್ಕೊಂಡು ತಿಂತಾ ಇರ್ತೀನಿ. ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಶಿವ. ಸಂಜೆ 3 ಗಂಟೆ 4 ಗಂಟೆ ಆಗ್ತೈತೆ ನಾನು ಬರೋದು ಅಂತ ಹೇಳ್ತು. ಭಾನುವಾರದತ್ತು ಅದಕ್ಕೆ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗ್ಬೇಡ ಅನ್ನೋದು. ನಾನು ಹೋಗ್ಬಿಡ್ತೈತೆ ಒಂದೊಂದ್ಸಲ, ಅಪರೂಪಕ್ಕೆ ತಾನೇ ಹೋಗೋದು ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈಗ ಚಿಕನ್ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ಆ ಚಿಕನ್ನು ಸಹ ತರಂಗಿದ್ರೆ ಒಂದು ಅರ್ಧ ಕೆಜಿ ತರಬೇಕು ತಾನೆ ಫ್ರೆಂಡ್ಸ್. ಹತ್ತತ್ರ 1.5 ಕೆಜಿ ಅಷ್ಟೈತೆ. ಇಷ್ಟು ಖಾಲಿನೇ ಮಾಡೋಕ್ಕಾಗಲ್ಲ. ಈಗ ಮಧ್ಯಾಹ್ನ ಆಗ್ತಾ ಬಂತು. ಏನು ಮಾಡ್ತೈತೋ ಏನೋ ಗೊತ್ತಿಲ್ಲ. ನನಗೇನು ಮಾಡಿಡೋ ಜವಾಬ್ದಾರಿ ನಂದು ಫ್ರೆಂಡ್ಸ್. ಲೆಗ್ ಪೀಸು ಶೆಟ್ ಫ್ರೆಂಡ್ಸ್. ಇದು ನಾನು ನೋಡಲೇ ಇಲ್ಲ. ನೋಡಿದಿದ್ರೆ ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ತಿದ್ದೆ. ಕಬಾಬ್ ಐಟಮ್ಸ್ ಆಯ್ತಾ? ಓಕೆ ಫ್ರೆಂಡ್ಸ್, ನನಗೆ ಲೆಗ್ ಪೀಸ್ ಎತ್ತಿಟ್ಕೋತೀನಿ. ಇದೆಲ್ಲ ಕಬಾಬ್ ಮಾಡ್ತೀನಿ. ಚಿಕನ್ ಎಲ್ಲ ಮೊದಲು ಬೇಯಿಸ್ಕೋಬೇಕು. ಇದು ಗಟ್ಟಿ ಚಿಕನ್ ಫ್ರೆಂಡ್ಸ್. ಇದು ಬಾಯ್ಲರು ಗಿರಾಜ ಅಂತಾರಲ್ಲ ಫ್ರೆಂಡ್ಸ್, ಅದು. ಮೊಟ್ಟೆ ಕೋಳಿನ ಯಾವಾಗಲೂ ತರಿಸ್ಕೊಳ್ಳೋದು ನಾನು. ಇವತ್ತು ಮೊಟ್ಟೆ ಕೋಳಿ ಏರಿಯಾದಲ್ಲೇ ಸಿಕ್ಕಿಲ್ಲ ಫ್ರೆಂಡ್ಸ್. ಮೊಟ್ಟೆ ಕೋಳಿಗಳೆಲ್ಲ ಮಾಯ ಆಗ್ಬಿಟ್ಟಿದ್ದಾವೆ. ಅದಕ್ಕೆ ಇದು ಕೋಳಿನೇ ತಂತು. ಫುಲ್ ಮೆತ್ತಿರ್ತಿತ್ತಲ್ಲ ಫ್ರೆಂಡ್ಸ್, ಬಾಯ್ಲರ್ ಅಂತಾರಲ್ಲ, ಅದು ನಾವು ತಿನ್ನಲ್ಲ ಫ್ರೆಂಡ್ಸ್. ಅದು ನಮಗೆ ಓವರ್ ಹೀಟ್ ಅನಿಸ್ತಿದೆ. ಅದಕ್ಕೆ ಚಿಕನ್ ಹಾಕ್ಕೊಂಡು ಕುಕ್ಕರ್ಗೆ ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು
ವಿಸಿಲ್ ಹಾಕ್ಬಿಟ್ಟು ಒಂದು 3 ವಿಸಿಲ್ ಕೂಗಿಸ್ಬೇಕು ಫ್ರೆಂಡ್ಸ್. ಇದು ತುಂಬ ಗಟ್ಟಿ ಇರ್ತೈತಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ಅದು ಚೆನ್ನಾಗಿ ವಿಸಿಲ್ ಬರಲಿ. ನಮ್ಮ ಪ್ಲಾನ್ ಇದ್ದಿದೆ ಇದಕ್ಕೆ ಬೇಳೆ ಹಾಕ್ಬಿಟ್ಟು ಮಾಡಬೇಕು ಅಂತ ಫ್ರೆಂಡ್ಸ್. ಶಿವ ಬೆಳಗ್ಗೆನೆ ಮನೇಲಿ ಇದ್ದಿದ್ರೆ ಬೆಳಗ್ಗೆಯಿಂದಾನೆ ಇದಕ್ಕೆ ಬೇಳೆ ಹಾಕ್ಬಿಟ್ಟೆ ಮಾಡ್ತಿದ್ದೆ. ಇದಕ್ಕೆ ಬೇಳೆನೂ ಹಾಕಿದ್ರೆ ಸಾಂಬಾರು ಜಾಸ್ತಿ ಆಗ್ಬಿಡ್ತಿತ್ತಲ್ಲ ಫ್ರೆಂಡ್ಸ್. ನಾಳೆ ಸೋಮವಾರ ತಿನ್ನಲ್ಲ, ಬಿಡ್ತೈತೆ. ಹಂಗಾಗಿ ಇದಕ್ಕೆ ಬೇಳೆ ಸ್ಕಿಪ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ಮಸಾಲೆ ಎಲ್ಲ ರುಬ್ಕೊಂಡು ಮಸಾಲೆ ಮಿಕ್ಸ್ ಮಾಡೋ ಟೈಮಲ್ಲಿ ಬೇಳೆ ಒಂದು ಇಡಿ ಹಾಕ್ಬಿಟ್ರೆ ಅದೇ ಇದಕ್ಕೆ ಬೇಳೆ ಚಿಕನ್ ಸಾರು ಆಗೋಯ್ತು. ಸೂಪರ್ ಆಗಿರ್ತೈತೆ. ಈಗ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಅದಕ್ಕೂ ಮುಂಚೆ ಬಟ್ಟೆ ಒಗೆಯಕ್ಕೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಫ್ರೆಂಡ್ಸ್. ಆಲೇನು ಒಂದು ಕೆಲಸ, 2 ಕೆಲಸ ಒಂದೇ ಸಲ ಆದಂಗೆ ಆಗ್ತಿದೆ. ಟೈಮ್ 1 ಗಂಟೆ ಆದ್ರೂ ಇನ್ನು ಬೆಳಗಿನ ಜಾವ 8 ಗಂಟೆ ತರ ಐತೆ ಫ್ರೆಂಡ್ಸ್. ಇವತ್ತು ಸೂರ್ಯ ಬಂದೇ ಇಲ್ಲ, ಭಾನುವಾರ ರಜೆ ತಗೋಬಿಟ್ಟವ್ರೆ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಐಟಮ್ಸು ತಂದು ಇಟ್ಬಿಟ್ಟೋಗೈತೆ ಫ್ರೆಂಡ್ಸ್. ತರಕಾರಿ, ಬೆಂಡೆಕಾಯಿ, ಫ್ರೆಶ್ ಬೆಂಡೆಕಾಯಿ. ಆಲೂಗಡ್ಡೆ ಸಾಮಾನ್ಯವಾಗಿ ತರಲ್ವಲ್ಲ, ತಂದೈತೆ. ಹೆಸರುಬೇಳೆ ಫ್ರೆಂಡ್ಸ್, ಪೊಂಗಲ್ ಮಾಡೋಕ್ಕೆ. ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಚಕ್ಕೆ, ಪಾತ್ರೆ ತೊಳೆ ಸೊಪ್ಪು, ಉಂಡೆ ಬೆಲ್ಲ, ಕಡಲೆ ಬೀಜ. ಇದು ಇವಾಗಲೇ ನೋಡೋದು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಸೆಕೆಂಡ್ ಇರಲ್ಲ, ನಾಳೆಗಿರಲ್ಲ. ನೈಟೇ ಶಿವ ತಿಂತಿದೆ, ಶಿವ ಫೇವರೇಟ್. ಕ್ಯಾಪ್ಸಿಕಮ್, ಸೋಪುಡಿ, ಸೋಪು, ಸಂತೂರ್, ಶಿವ ಯೂಸ್ ಮಾಡೋ ಸೋಪ್ ಫ್ರೆಂಡ್ಸ್. ಈರುಳ್ಳಿ, ಇಷ್ಟು ಎಮರ್ಜೆನ್ಸಿ ಐಟಮ್ಸ್ ಬೇಕಿತ್ತು ಫ್ರೆಂಡ್ಸ್, ತಗೊಂಡೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ನಾಟಿ ಸ್ಟೈಲ್ ಮಾಡ್ತೀನಿ ಫ್ರೆಂಡ್ಸ್. ನಾನ್ ವೆಜ್ ನಾಟಿ ಸ್ಟೈಲ್ ಚಿಕನ್ ಮಾಡ್ತಿದ್ದೀನಿ. ಮಲ್ಕೋ, ಆಚೆ ಚಳಿ ಜಾಸ್ತಿ, ಮಲ್ಕೋಟಾಮು. ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಟೊಮೊಟೊ, ತೆಂಗಿನಕಾಯಿ, ಈರುಳ್ಳಿ. ಇಲ್ಲಿ ಫ್ರೆಂಡ್ಸ್ ಧನಿಯಾ ಬೀಜ ಹಾಕ್ಬಿಟ್ಟೆ ಮಾಡ್ತೀನಿ. ಖಾರದ ಪುಡಿ ಎತ್ಕೊಂಡಿದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಸೋಂಪು, ಗಸಗಸೆ ಅವೆಲ್ಲ ಎತ್ಕೊಳ್ತೀನಿ ಫ್ರೆಂಡ್ಸ್. ಮೊದಲು ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸೋಂಪನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚಕ್ಕೆ ಸ್ವಲ್ಪ 1-2 ಲವಂಗ ಅಷ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಸೋಂಪೊಂದು 1/2 ಸ್ಪೂನ್ ಅಷ್ಟು. ಆಮೇಲೆ ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಮಸಾಲೆ ಹಿಂಗೆ ರುಬ್ಬ ಮಾಡ್ಬೇಕು ಫ್ರೆಂಡ್ಸ್. ನಾನ್ ವೆಜ್ಗಳಿಗೆ ನಾನು ಇರೋದು ಇಲ್ದಿರೋದ್ರಲ್ಲೇ ಹಾಕಿ ಮಾಡ್ತಾ ಇರೋದೆ. ಆಮೇಲೆ ಉರ್ಗಡ್ಲೆ, ಗಸಗಸೆ, ಧನಿಯಾ ಬೀಜ ಹಾಕ್ಬಿಟ್ಟು ಮಾಡ್ಬೇಕು ಫ್ರೆಂಡ್ಸ್. ನಾನ್ ವೆಜ್ಜು ಟೇಸ್ಟೇ ಬೇರೆ ಇರ್ತೈತೆ. ನನಗೆ ಧನಿಯಾ ಪುಡಿ ಪ್ಯಾಕೆಟ್ ತಂದು ಮಾಡಿದ್ರೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಧನಿಯಾ ಬೀಜ ಹಾಕೋತೀನಿ, ಇಲ್ಲ ಮಿಲ್ಲಲ್ಲಿ ಧನಿಯಾ ಪುಡಿ ತರಿಸ್ಬಿಡ್ತೀನಿ. ಇವೆಲ್ಲ ಫ್ರೈ ಆದಮೇಲೆ ಆಮೇಲೆ ಟೊಮೊಟೊ ಸಣ್ಣದು 2 ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ ಇವಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ಅನಿಸ್ತೈತೆ ಫ್ರೆಂಡ್ಸ್ ಎಲ್ಲ ಐಟಮ್ ಹಾಕ್ಬಿಟ್ಟು ನಾನ್ ವೆಜ್ ಮಾಡಿರೋದು ಇವತ್ತು ಚಿಕನ್ಗೆ. ಈ ಥರ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತೈತೆ. ಇದನ್ನೆಲ್ಲ ತಣ್ಣಗಾದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡಿ ರುಬ್ಕೋಬೇಕು. ಅಡುಗೆನೇ ಆಗಿಲ್ಲ ಫ್ರೆಂಡ್ಸ್, ಬಂದೇ ಬಿಡ್ತು. ಓಕೆ ಫ್ರೆಂಡ್ಸ್, ಇದೊಂದು ಸ್ವಲ್ಪ ತಣ್ಣಗಾಗಲಿ, ರುಬ್ಬಿಟ್ಟು ಮಸಾಲೆ ಮಿಕ್ಸ್ ಮಾಡೋದು ಅಷ್ಟೇ. ಅದು ವಿಸಿಲ್ ಬಂದೈತೆ, ಹಂಗೆ ಪಟ ಅಂತ ಆ ಕಡೆ ಮುದ್ದೆಗೆ ಇಟ್ಬಿಡ್ತೀನಿ. ಎಷ್ಟೊತ್ತು 10-15 ನಿಮಿಷದಲ್ಲಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಈಗ ಕುಕ್ಕಿಂಗ ಬೆಚ್ಚಗಿದ್ನಾ? ನೀನು ಹೊರಗಡೆ ಕೆಲ್ಸಕ್ಕೆ ಹೋಗಿ ನಡುಕ್ತಿ ಅಂದ್ಬಿಟ್ಟು ನಾನು ಆಚೆ ನಿಂತ್ಕೊಂಡು ನಡಕ್ಬೇಕಿತ್ತೇನು? ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸ್ಪೆಷಲ್ಗೆ 10-15 ನಿಮಿಷ ವೆಯ್ಟ್ ಮಾಡಿ ಮುದ್ದೆ ತಿರುಪ್ತಾ ಇದ್ದೀನಿ. ನಾನು ಕೆಲಸನೇ ಮಾಡ್ತಿದ್ದೆ ಅಪ್ಪಿ. ಬೆಳಗ್ಗೆ ತಿಂದ ಹೋಗ್ಲಿ ಊಟ? ಉಸ್ಕೂರಲ್ಲಿ ಅನ್ನ ತಿಂದ? ಯಾಕೆ ಹೋಟೆಲಲ್ಲಿ ತಿನ್ಬೇಕಿತ್ತು, ಉಸ್ಕೂರಲ್ಲಿ ಯಾಕೆ ತಿಂದೆ? ಫ್ರೆಂಡ್ಸ್ ಪಂಚಗಳು ಹಂಗೆ ಬರ್ತಾ ಇರ್ತವೆ. ಚಿಕನ್ 3 ವಿಸಿಲ್ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್. ಅದಕ್ಕೆ ಆಗಲೇ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಅದು ಮಸಾಲೆ ತಣ್ಣಗಾಗಿತ್ತು, ಅದನ್ನು ರುಬ್ಬಿ ಮಿಕ್ಸ್ ಮಾಡಿಕೊಂಡೆ. ನಾನು ಚಿಕನ್ ಸಾರುಗಳನ್ನ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ, ನೀವು ಅಬ್ಸರ್ವ್ ಮಾಡಿರ್ತೀರಾ ಫ್ರೆಂಡ್ಸ್. ಹಳ್ಳಿ ಕಡೆ ನಾವು ತೆಳ್ಳಗೆ ಸಾರು ಮಾಡೋದು. ಮಸಾಲೆ ಸಾರುಗಳನ್ನ ಗಟ್ಟಿಯಾಗಿ ಮಾಡಿದ್ರೆ ಮನೇಲಿ ಗಂಡ್ಮಕ್ಳು ತಿನ್ನಲ್ಲ ಫ್ರೆಂಡ್ಸ್. ಮೊನ್ನೆ ಮೀನು ಸಾರನ್ನ ತೆಳ್ಳಗೆ ಮಾಡಿದ್ದಕ್ಕೆ ಒಬ್ರು ಅದು ಮೀನು ಸಾರ ನೀರು ಸಾರ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ಇದನ್ನ ಹೇಳಿದೆ. ನಮ್ಮ ಕಡೆ ಸಾರುಗಳು ತೆಳ್ಳಗೆ ಮಾಡಿದ್ರೇನೆ ಮನೇಲಿ ಗಂಡ್ಮಕ್ಳು ತಿನ್ನೋದು. 2 ವಿಸಿಲ್ ಬಂದ್ರೆ ಅಡುಗೆ ಆಗೋಯ್ತು ಫ್ರೆಂಡ್ಸ್. ಟಮೋ ಮೆತ್ತಗಾಯ್ತಾ ನೋಡು. ಇನ್ನೊಂದೆರಡು ಬೆಡ್ಶೀಟ್ ಬೇಕಾ ಮೆತ್ತಗೆ ಮಲಗಾಕೆ? ಒಗ್ಯಾಕೆ ಅನ್ಬಿಟ್ಟು ಹಾಕಿದ್ರೆ ಎಳ್ಕೊಂಡು ಮಲ್ಕೊಂಡವನೆ. ನಿನ್ ಬೆಡ್ಶೀಟ್ ನಿನ್ ರೂಮಲ್ಲಿ ಐತೆ, ಇದೇ ಬೇಕಾ ಅವನಿಗೆ. ಟಾಮಿಗೆ ಕೈಗೆ ಕಾಲಿಗೆ ಬಿದ್ದು ಆಮೇಲೆ ನನ್ನ ಬೆಡ್ಶೀಟ್ನ ವಾಪಸ್ ಈಸ್ಕೊಂಡು ಅವನ ಹತ್ರದಿಂದ ಒಗೆಯಕ್ಕೆ ಹಾಕಿರೋ ಬಟ್ಟೆಗಳನ್ನೆಲ್ಲ ಸೈಡ್ಗೆ ಹಾಕ್ಕೊಂಡು ಆಮೇಲೆ ನಮ್ಮ ಬೆಡ್ಶೀಟ್ ಒಗೆಯಕ್ಕೆ ಹಾಕೋಣ ಅಂದ್ಬಿಟ್ಟು ಎಲ್ಲ ಎತ್ತಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಅಡುಗೆ ಮಾಡ್ಕೊಂಡೆ, ಬಟ್ಟೆಗಳನ್ನ ಒಕ್ಕೊಂಡೆ, ಫುಲ್ ಖುಷಿ ಆಯಿತು. ಈ ಥರ ಹಾಲಿನ ಒಂದು ಕೆಲಸ ಮಾಡ್ಕೊಂಡ್ರೆ ಎಷ್ಟು ಫ್ರೀ ಆಗ್ತಿತ್ತು. ಅದಕ್ಕೆ ಒಂದೇ ಕೆಲಸ ಮಾಡ್ಕೊಂಡು ನಿಂತ್ಕೋಬಾರ್ದು ಫ್ರೆಂಡ್ಸ್, 2-3 ಒಟ್ಟಿಗೆ ಮುಗಿಸ್ಕೋಬೇಕು. ಟೇಬಲ್ ಮೇಲೆ ಕಾಳು ಒಣಗಾಕಿದ್ದೀನಿ, ಹಂಗಾಗಿ ಇವತ್ತು ಅಲ್ಲೇ ಕುತ್ಕೊಂಡು ತಿನ್ನಿ ಸಾರ್. ತಗೊಳ್ಳಿ ಸಾರ್, ರೆಡಿ. ನಾನು ಹೇಳಿಲ್ಲ 15 ನಿಮಿಷ ಟೈಮ್ ಕೊಡು ಅಂತ. 2 ವಿಸಿಲ್ ಕೂಗಿಸ್ಕೊಂಡೆ ಫ್ರೆಂಡ್ಸ್, ಕರೆಕ್ಟಾಗಿ ಸರಿ ಹೋಯ್ತು. ಚಿಕನ್ ಸಾಂಬಾರ್, ಮುದ್ದೆ. ವಾವ್, ವೆರೈಟಿ ಮುದ್ದೆ ಮಾತ್ರ ಮಾಮೂಲಿನೇ, ಚಿಕನ್ ಮಾತ್ರ ವೆರೈಟಿ.
ಸೂಪರ್ ಅದೇ. ಸೂಪರು ರಿಯಲಾಗಿ ನನಗಿರೋದು ಫ್ರೆಂಡ್ಸ್ ಸೂಪರು. ಊಟ ತಿನ್ನಬೇಕು, ಹೊಟ್ಟೆ ಸಿಗ್ತೈತೆ. ತಿನ್ಬಿಟ್ಟು ಬಟ್ಟೆ ಒಣಗಾಕೋದಿರೋದು ಫ್ರೆಂಡ್ಸ್, ಎಲ್ಲ ಒಗ್ದಿಟ್ಟಿದ್ದೀನಿ, ಒಣಗಾಕ್ಬಿಡ್ತೀನಿ ಫ್ರೆಂಡ್ಸ್. ಮಳೆ ಬರೋ ಥರ ಬೇರೆ ಐತೆ. ನನಗೇನಾದರೂ ಮನೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ, ಆದರೂ ಆ ಕೆಲಸ ಮಾಡಲೇಬೇಕು, ಮುಗಿಸ್ಲೇಬೇಕು ಇವತ್ತು ಅಂತ ಇದ್ದಾಗ ನಾನೊಂದು ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಶಿವ ಮೊಬೈಲ್ ಇಸ್ಕೊಳ್ತೀನಿ, ಅದರಲ್ಲಿ ಒಂದು ಒಳ್ಳೆ ಹಾರರ್ ಮೂವಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಭಾಷೆ ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಭಯಂಕರವಾಗಿರಬೇಕು, ದೆವ್ವಭೂತಗಳೆಲ್ಲ ಕಾಣಿಸ್ತಾ ಇರಬೇಕು. ಆ ಥರದೊಂದು ಒಳ್ಳೆ ಫಿಲಮ್ ಹಾಕ್ಕೊಂಡು ಪಾತ್ರೆ ತೊಳೆಯೋದು, ಈ ಥರ ಬಟ್ಟೆ ಚಲಿಸೋದು, ಅವು ಇವು ಕೆಲಸ ಮಾಡ್ಕೊಳ್ತೀನಿ. ಅದು ಭಾನುವಾರ ಟೈಮ್ ಮಾತ್ರ ನನಗೆ ಶಿವ ಮೊಬೈಲ್ ಸಿಗೋದು. ಅಂಥ ಟೈಮಲ್ಲಿ ಈ ಕೆಲಸಗಳು ಮಾಡ್ಕೊಳ್ತೀನಿ. ಕೆಲಸ ಸಾಕ್ದಂಗೆ ಅನ್ಸಲ್ಲ, ಇಲ್ಲ ಯಾರಾದರೂ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಮನೆ ಕೆಲಸಗಳನ್ನ ಮಾಡ್ಕೊಬಿಡ್ಬೋದು. ಒಂಥರ ಮೋಟಿವೇಶನ್ ನಮಗೆ ಮೊಬೈಲು. ಅಷ್ಟೇ ಡೇಂಜರಸ್ ಸಹ. ನಮ್ಗೆ ಈ ಥರ ಮನೆ ಕೆಲಸಕ್ಕೆಲ್ಲ ಹೆಲ್ಪ್ ಆಗೋದಂದ್ರೆ ಮೊಬೈಲೇ ಫ್ರೆಂಡ್ಸ್. ಒಂದು ಕಡೆ ಕುತ್ಕೊಂಡು ನಾವು ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಜೊತೆಗೆ ಮೊಬೈಲು ನೋಡ್ಕೊಂಡು ಜೊತೆಗೆ ಮನೆ ಕೆಲಸಗಳು ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಜನ ಹೆಣ್ಮಕ್ಳು ಈ ಟಿಪ್ನ ಫಾಲೋ ಮಾಡ್ತಿರಲ್ಲ, ನಾನು ಆಗಾಗ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಬಟ್ಟೆಗಳು ಸ್ವಲ್ಪ ಜಾಸ್ತಿನೇ ಇದ್ದು ಒಂದು 3 ದಿನ 4 ದಿನಕ್ಕೆ ಒಕ್ಕೊಳ್ತೀನಿ ಫ್ರೆಂಡ್ಸ್. ಆದ್ರೂ ಜಾಸ್ತಿನೇ ಬೀಳ್ತವೆ, ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಿರೋ ಮನೇಲಿ ಪರಿಸ್ಥಿತಿಗಳು ಹಿಂಗೆ ಇರ್ತವೆ. ಇನ್ನು ಮಕ್ಕಳು ಮರಿ ಆಗ್ಬಿಟ್ರೆ ಏನೋ ಗತಿ, ದೇವರೇ ಗತಿ ಅಷ್ಟೇ ನನಗಂತೂ. ಒಂದು ಬಕೆಟ್ ನನ್ನ ಬಟ್ಟೆಗಳಾದರೆ ಇನ್ನೊಂದು ಬಕೆಟು ಶಿವ ಬಟ್ಟೆಗಳಾಯಿತು. ಎಲ್ಲನೂ ಜಾಲಿಸ್ಕೊಂಡು ಒಣಗಾಕೋಣ ಅಂತ ಹೋದೆ. ನೋಡಿದ್ರೆ ಫ್ರೆಂಡ್ಸ್ ಟೈಮು 4 ಗಂಟೆ. ನೋಡಿ ಹೆಂಗೆ ಕಾಣಿಸುತ್ತೆ, 6 ಗಂಟೆ ಥರ. ಇವತ್ತು ಫುಲ್ಲು ಭಾನುವಾರ, ಸೂರ್ಯನೇ ಬಂದಿಲ್ಲ, ವಾತಾವರಣ ಫುಲ್ ಡೇ ಹಿಂಗೆ ಇತ್ತು. ಫುಲ್ಲು ಚಳಿ ಥರ, ಹೊರಗಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಸೂರ್ಯ ಬಂದಿಲ್ಲ ಅಂದ್ಬಿಟ್ಟು ಹೆಣ್ಮಕ್ಳು ಆರಾಮಾಗಿ ಮನೇಲಿ ಇದ್ಬಿಟ್ರೆ ಮನೆ ಕೆಲಸಗಳು ಮುಗಿಯಲ್ಲ. ಅಷ್ಟೇ ಭೂಕಂಪ ಪ್ರಳಯ ಒಟ್ಟೊಟ್ಟಿಗೆ ಮಾಡಿಬಿಡ್ತಾರೆ ಮನೇಲಿರೋರು. ನಾವೇನಾದರೂ ಮಲ್ಕೊಬಿಟ್ರೆ ಫೈನಲಿ ಚಳಿನಲ್ಲಿ ನಡ್ಕೊಂಡೆ ಬಟ್ಟೆಗಳನ್ನು ಹಿಂಡಿ ಒಣಗಾಕೊಂಡೆ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಇನ್ನು ಆರಾಮಾಗಿ ತಿನ್ಬಿಟ್ಟು ಮೆಹಂದಿ ಹಾಕೊಳ್ಳೋದೇನೆ. ನಾಳೆ ಫುಲ್ ಜಾಲಿಯಾಗಿರಬೇಕು ಫ್ರೆಂಡ್ಸ್, ಹಂಗೆ ಅನ್ಕೋತೀನಿ. ಆಗ್ತೈತಿ ಫ್ರೆಂಡ್ಸ್. ನಿಜ ಫ್ರೆಂಡ್ಸ್, ಪ್ರತಿ ವರ್ಷನೂ ಅಷ್ಟೇ ಒಂದು ತಿಂಗಳಿಂದ ಫುಲ್ ಎಕ್ಸೈಟ್ ಆಗಿರ್ತೀನಿ. ಓ ನನ್ನ ಬರ್ತಡೇ ಅಂತ. ಹಿಂದಿನ ದಿನ ನೋಡಿ ಇವತ್ತು ಖುಷಿಯಾಗಿರ್ತೀನಿ, ನಾಳೆ ಮಾತ್ರ ಬರ್ತಡೇ ದಿನ ಮಾತ್ರ ಯಾವುದಾದ್ರೂ ಒಂದು ವಿಷಯಕ್ಕೆ ಅತ್ತೆ ಆಡುತ್ತೀನಿ ಫ್ರೆಂಡ್ಸ್. ಅದೇ ಬೇಜಾರು. ಈ ವರ್ಷ ಫುಲ್ ಸ್ಟ್ರಾಂಗ್ ಆಗಿದ್ದೀನಿ ಫ್ರೆಂಡ್ಸ್. ಎಂಥದ್ದೇ ಪರಿಸ್ಥಿತಿ ಬಂದು ನಾನು ಆಡಬಾರ್ದು ಅಂತ. ಓಕೆ ಫ್ರೆಂಡ್ಸ್, ಈಗ ಶಿವ ಕಬಾಬ್ ಮಸಾಲ ಮತ್ತೆ ಜೀರಾ ತಂದು ಕೊಡ್ತು. ನಾನ್ ವೆಜ್ ಇದ್ದಾಗ ನನಗೆ ಆಪತ್ತು ಬಂದವ ಇದಿರಲೇಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ನನ್ನ ಕೈಲಿ ಹೊಟ್ಟೆ ನೋವು ತಡ್ಕೊಳಕ್ಕಾಗಲ್ಲ. ತಿನ್ನೋದು ಯಾಕೆ, ಒದಾಡೋದು ಯಾಕೆ, ಹಿಂಗೈತೆ ಫ್ರೆಂಡ್ಸ್ ಪರಿಸ್ಥಿತಿ. ಒಂದು ಲೆಗ್ ಪೀಸ್ ಎತ್ತಿಟ್ಬಿಟ್ಟಿದ್ನಲ್ಲ ಫ್ರೆಂಡ್ಸ್, ನಾನು ಬಟ್ಟೆ ಒಣಗಕ್ಕೆ ಹೋದಾಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟೋಗಿದ್ರೆ ಈಗ ಫ್ರೈ ಮಾಡ್ಕೊಂಡು ತಿನ್ಬಿಡ್ಬೋದಾಗಿತ್ತು, ಮರ್ತ್ಬಿಟ್ಟೆ. ಅದಕ್ಕೆ ಈಗ ಕಬಾಬ್ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೇ ಕಬಾಬ್ ಮಾಡಿದ್ರೂ ಕೊತ್ತಂಬರಿ, ಕರಿಬೇವು, ಅದು ಇದು ಕಾಳು ಮೂಳೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಾಳು ಮಾಡ್ಬಿಡ್ತಿದ್ದೆ. ನೋಡಿದ್ರೆ ಕಬಾಬ್ ಮಾಡುವ ರೀತಿ ಅದಲ್ವಂತೆ ಫ್ರೆಂಡ್ಸ್. ಬರೀ ಕಬಾಬ್ ಪುಡಿ, ಕಾರ್ನ್ಫ್ಲೋರು, ಉಪ್ಪು ಇಂಥ ಐಟಮ್ಗಳು ಹಾಕಿ ಮಾಡ್ಬೇಕಂತೆ, ಗೊತ್ತಿರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವತ್ತು ಕಬಾಬ್ನ ಕಬಾಬ್ ಥರ ಮಾಡ್ತೀನಿ. ಲೆಗ್ ಪೀಸ್ ಕಬಾಬ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಜಾರ್ಕಾಗಿ ಮಾಡ್ಕೊಂಡಿದ್ರೆ ನಿನ್ನಗಾಗೋದು. ಒಂದೇ ಒಂದು ಪೀಸ್ಗೆ ಜಾರ್ ಯಾಕೆ ಗಲೀಜು ಮಾಡಬೇಕು, ಅದನ್ನು ತೊಳೆಯೋ ಕೆಲಸ ಮತ್ತೆ ನನಗೆ ಬೀಳ್ತಿದೆ. ಹಿಂಗೆ ತಲೆ ಉಪಯೋಗಿಸಿ ಕುಟ್ಟಣಿಲಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ನೆನ್ನೆಲ್ಲ ಇಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ, ನನ್ನ ಮುಖ ಹಾಳಾಯಿತು ಅಂದ್ಬಿಟ್ಟು. ಆಮೇಲೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ರು ನಮ್ಮ ಮನೆಗೆ. ಆಮೇಲೆ ಅವ್ರನ್ನ ವಿಡಿಯೋ ನೋಡ್ಬಿಟ್ಟು ಹೇಳಿದ್ರು, ನಿಮ್ಮ ಮುಖ ಏನಾಗಲಿಲ್ಲ, ಕೊರೆಗಾಲಕ್ಕೆ ಮುಖ ಒಡ್ಕೊಂಡೈತೆ ಅಷ್ಟಕ್ಕೆ ಇಷ್ಟು ಡಿಪ್ರೆಷನ್ಗೆ ಹೋಗಿದ್ದೀರಾ ಅಂತೆಲ್ಲ ಹೇಳಿದ್ರು. ಆಮೇಲೆ ಸಮಾಧಾನ ಆಯಿತು. ಯಾರಾದ್ರೂ ಒಂದು ಹೇಳಿದ್ರೆ ತಲೆ ಕೂತ್ಕೊಬಿಡ್ತಿತ್ತಲ್ಲ ಫ್ರೆಂಡ್ಸ್. ಅಯ್ಯೋ ಹೌದಲ್ಲ. ಹಂಗಾಗಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನನ್ನ ಮುಖ ಚೆನ್ನಾಗೈತೆ ಫ್ರೆಂಡ್ಸ್, ಏನೂ ಆಗಿಲ್ಲ. ಕೊರೆಗಾಲದಲ್ಲಿ ಹಂಗೆ ನನಗೆ ಚಿಕ್ಕ ವಯಸ್ಸಿಂದ ನಾನು ಸ್ವಲ್ಪ ಮುಖ ಎಲ್ಲ ಹೊಡ್ಕೊಂಡು ಬ್ಲ್ಯಾಕ್ ಆಗ್ತೈತೆ. ಅದು ಬೇರೆ ತೋಟದ ಮನೆನಾ, ಹೇಳ್ಬೇಕಾ ಫ್ರೆಂಡ್ಸ್, ಕೊರೆ ಜಾಸ್ತಿ. ಹಂಗಾಗಿ ಯಾವ ಪೇಸ್ಟ್ ಪಾಶು ಅದು ಇದು ಏನು ಬೇಡ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್. ಹಂಗಾಗಿ ಸದ್ಯಕ್ಕೆ ಅದನ್ನು ಕೈ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಬೇಕು ರಿಸ್ಕು, ಇರೋದು ಒಂದು ಮುಖ. ಇನ್ನೊಂದು ಮುಖ ಇದ್ದಿದ್ರಾದ್ರೂ ಇನ್ನೊಂದು ಮುಖದ ಮೇಲೆ ಪ್ರಯೋಗ ಮಾಡ್ಬೋದಿತ್ತು. ಯಾವುದೇ ಬಿದಿನಲ್ಲಿ ಯಾವುದೇ ನಾಯಿ ಬೊಗಳಿದ್ರು ಅವನು ಬೊಗಳ್ಬೇಕು ಫ್ರೆಂಡ್ಸ್. ಅಲ್ಲೇನು ನಡೀತೈತೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಲ್ಲ, ಬೊಗಳ್ತಾ ಇರ್ತಾನೆ. ದೊಡ್ಡ ಲೆಗ್ ಪೀಸ್ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಮಸಾಲ 1-2 ಸ್ಪೂನ್ ಅಷ್ಟು. ಶಾರ್ಟ್ ಅಪ್ ಟಾಮ್ಸಿ, ಕೀಪ್ ಕ್ವೈಟ್ ಟಾಮ್ಸಿ. ಕಾರ್ನ್ಫ್ಲೋರ್ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಮೈದಾನೆ 1 ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ. ಅದೇನು ಅಂಟ್ಕೊಳಕ್ಕಷ್ಟೇ ಅಲ್ಲ ಕಾರ್ನ್ಫ್ಲೋರು. ರುಚಿಗೆ ತಕ್ಕಷ್ಟು ಸಾಲ್ಟ್, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ 1/2 ಸ್ಪೂನ್. ಎಗ್ ವೈಟು ಚೂರು. ಇಷ್ಟೇ ಫ್ರೆಂಡ್ಸ್. ಇವಿಷ್ಟು ಐಟಮ್ನ ಮಿಕ್ಸ್ ಮಾಡಿಕೊಂಡು ಲೆಗ್ ಪೀಸಿಗೆ ಮಸಾಜ್ ಮಾಡೋದು ಅಷ್ಟೇ. ಜಾಸ್ತಿ ತಲೆ ಉಪಯೋಗಿಸಿ ಕಬಾಬ್ನ ಕಬಾಬ್ ಥರ ಮಾಡಿದಿರ ಬೇರೆನೇ ರೆಸಿಪಿ ಕಂಡುಹಿಡಿದಿದ್ದೆ ಇಷ್ಟು ವರ್ಷ. ಅದು ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್. ಕೊತ್ತಂಬರಿ, ಕರಿಬೇವು, ಶುಂಠಿ, ಇದು ಪುದೀನಾನು ಹಾಕ್ಬಿಡ್ತಿದ್ದೆ ಒಂದೊಂದ್ಸಲ. ಒಂದೇ ಥರ ಕಬಾಬ್ ತಿಂದ್ರೆ ಬೋರಲ್ಲ ಅದಕ್ಕೆ. ಇಷ್ಟ ಫ್ರೆಂಡ್ಸ್, ಲೆಗ್ ಪೀಸ್ ಕಬಾಬ್ಗೆ ಎಲ್ಲ ರೆಡಿ ಆಗೈತೆ. ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಇದಕ್ಕೆಲ್ಲ ಮ್ಯಾರಿನೇಟ್ ಆಗಬೇಕು. ಅದಕ್ಕೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ, ಡೀಪ್ ಸ್ಲೀಪ್ ಮಾಡಲಿ. ಡೋಂಟ್ ಡಿಸ್ಟರ್ಬ್ ಮೀ.
ಫ್ರೆಂಡ್ಸ್ ಇದು ಮ್ಯಾರಿನೇಟ್ ಆಗೋ ಗ್ಯಾಪಲ್ಲಿ ನಾನು ಮೆಹಂದಿ ಹಾಕೊಳ್ಳೋಣ ಅಂತ ಪ್ಲಾನ್ ಮಾಡಿದೆ ಫ್ರೆಂಡ್ಸ್. ಆದರೆ ತಡ್ಕೊಳಕ್ಕೆ ಆಗ್ತಿಲ್ಲ, ಲೆಗ್ ಪೀಸ್ ಬೇರೆ ತಿನ್ಬಿಟ್ಟೆ ನಿರಾಳವಾಗಿ ಕುತ್ಕೊಂಡು ಮೆಹಂದಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ನಾಳೆ ನನ್ನ ಬರ್ತಡೇ. ಎಷ್ಟು ಜನ ವಿಶ್ ಮಾಡಿದ್ದು ಫ್ರೆಂಡ್ಸ್ ನನಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ವಿಶ್ ಮಾಡಿದವ್ರು ಎಲ್ಲರಿಗೂ ಇನ್ನೂ ಒಂದು 10 ವರ್ಷ ಆಯಸ್ ಜಾಸ್ತಿ ಆಗ್ಬಿಡ್ತು ಇವತ್ತೇನೆ ನನಗೆ. ನನಗೆ ಫ್ರೆಂಡ್ಸ್ ನಾನು ನೆನೆ ಇಷ್ಟೊತ್ತಿಗೆ 8 ಗಂಟೆಗೆ ಹೋಗ್ಬಿಟ್ಟು ನನ್ನ ಡ್ರೆಸ್ ಸ್ಟಿಚ್ ಹಾಕೋಕ್ಕೆ ನಾನು ಬರ್ತಡೇ ಡ್ರೆಸ್ ಕೊಟ್ಬಿಟ್ಟು ಬಂದಲ್ಲ ಫ್ರೆಂಡ್ಸ್. ಅಮ್ಮ ಇವಾಗ ಕೊಡಲ್ಲ ಅಂತವ್ರೆ ಫ್ರೆಂಡ್ಸ್, ನಾಳೆ ಕೊಡ್ತೀನಿ ಅಂತವ್ರು. ಹೆಂಗೆ ಫ್ರೆಂಡ್ಸ್, ಬರೀ ಒಂದು ಸ್ಟಿಚ್ ಹಾಕೋಕ್ಕೆ ಒಂದು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ 2 10 ನಿಮಿಷದ ಕೆಲಸ. ಈಸ್ಕೊ ಬಂದು ಕೊಡಪ್ಪಿ. 12 ಗಂಟೆ ರಾತ್ರಿ ಆದ್ರೂ ಬಿಡಬೇಡ ಇವತ್ತು. ಯಾಕಂದ್ರೆ ನಾಳೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಮನೇಲೇ ಇದ್ದಿದ್ರೆ ಪರವಾಗಿಲ್ಲ 10 ಗಂಟೆ ಮೇಲೆ ಕೊಡಲಿ ಅಂತಿದ್ದೆ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಬೆಳಗ್ಗೆ ಎದ್ದು ರೆಡಿಯಾಗಿ. ಫಸ್ಟು ದೇವಸ್ಥಾನದಿಂದ ಸ್ಟಾರ್ಟ್ ಆಗಬೇಕು ನನ್ನ ಬರ್ತಡೇ. ಇದು ನನ್ನ ಪ್ಲ್ಯಾನ್ ಫ್ರೆಂಡ್ಸ್. ಡಿಸಪಾಯಿಂಟ್ ಮಾಡಬೇಡಪ್ಪಿ ಫ್ರೆಂಡ್ಸ್. ಸಖತ್ ಬೇಜಾರಾಗ್ತೈತೆ. ಮತ್ತು ನಾನು ಮೊನ್ನೆ ಇದಕ್ಕೆ ಸಂಕ್ರಾಂತಿಗೆ ಹೊಲ್ಸ್ಕೊಳ್ಳೋಣ ಅಂದ್ಬಿಟ್ಟು ಅವಕ್ಕನಿಗೆ ಹೋಗಿ ನೆನಪಿಸ್ಬಿಟ್ಟು ಬಂದಿದ್ದೀನಿ. 7 ತಿಂಗಳ ಹಿಂದೆ ಕೊಟ್ಟಿರೋ ಸೀರೆ. ಅವಕ್ಕ ಸಾರಿ ಮದು ನಾನು ಊರಿಗೆ ಹೋಗ್ತಾಯಿದ್ದೀನಿ ಅಂದರು. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೂ ತಡ್ಕೊಂಡಿರೋಕ್ಕಾಗಲ್ಲ ಫ್ರೆಂಡ್ಸ್. ಹಂಗಾದ್ರೆ ಜಗಳಕ್ಕೆ ಹೋಗ್ತಿದ್ದೀನಿ ಅವ್ರ ಮೇಲೆ ಅನ್ಕೋತಿದ್ದೀರಾ? ಇಲ್ಲ ಫ್ರೆಂಡ್ಸ್, ನಾನು ಯಾಕೆ ಹೋಗಲಿ, ನಾನು ಮಿಷಿನ್ ತಗೋಬಿಡ್ತೀನಿ ಫ್ರೆಂಡ್ಸ್. ಟೈಲರು ಸಹ ಫ್ರೆಂಡ್ಸ್ ನಾನು ಆದರೆ ಮರ್ತೋಗಿದ್ದೀನಿ ಅನಿಸ್ತಿದೆ. 7-8 ವರ್ಷದಿಂದ ಪ್ರಾಕ್ಟೀಸು ಇದ್ದಿದ್ದು, ಟ್ರೈನಿಂಗು ಅದೆಲ್ಲ ಪರವಾಗಿಲ್ಲ. ಮಿಷಿನ್ ಮೇಲೆ ಕುತ್ಕೊಂಡ್ರೆ ತಾನಾಗೆ ನೆನಪಾಗ್ಬಿಡ್ತಿದೆ. ಇಲ್ಲ ಇನ್ನೊಂದು ಕಲ್ತ್ರೆ ಸಾಕು ಮನೇಲೇನೆ ಕಟ್ಟಿಂಗ್ ಓದಿದ್ದೆಲ್ಲ. ಓಕೆ ಫ್ರೆಂಡ್ಸ್, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನು ಫ್ರೈ ಮಾಡುವ. ಈ ಥರ ಚಿಕನ್ ಕಬಾಬ್ ಮಾಡ್ಬೇಕಾದ್ರೆ ಬರೋ ಎನರ್ಜಿ ಯಾವಾಗಲೂ ಬರಲ್ಲ ಫ್ರೆಂಡ್ಸ್. ಅಷ್ಟು ಫೇವ್ರೇಟ್ ನನಗೆ. ಎಣ್ಣೆ ತುಂಬ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಅದು ಕಚ್ಕೊಳ್ಳಲ್ಲ ಫ್ರೆಂಡ್ಸ್. ಆದರೆ ಎಣ್ಣೆ ಬೇಯಿಸ್ಕೋಬಿಟ್ರೆ ಆ ಎಣ್ಣೆ ವೇಸ್ಟ್ ಆಗ್ತಿತ್ತಲ್ಲ, ಹಬ್ಬ ಬೇರೆ ಹತ್ರ ಬಂತು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ. ಮೇಲೆ ಎಲ್ಲ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ತೇಜು ಮಸಾಲ ಅಲ್ಲ ಫ್ರೆಂಡ್ಸ್ ಇದು ಕಬಾಬ್ದು. ಸಕ್ಕ ಟೇಸ್ಟ್ ಇರ್ತೈತೆ. ನನ್ನ ಫೇವ್ರೇಟ್ ಇದು. ತಳಕ್ಕೆ ಕಚ್ಕೊಬಿಟ್ಟಿತ್ತು, ಮೈದಾ ಹಾಕಿದ್ನಲ್ಲ ಅದಕ್ಕೆ ಅಂತ ಅನ್ನಿಸ್ತೈತೆ. ಮತ್ತು ಎಣ್ಣೆ ಕಮ್ಮಿ ಹಾಕಿ ಬೇಯಿಸ್ಕೊಂಡ್ರೆ, ಉಲ್ಟಾ ಮಾಡಿ ಬೇಯಿಸ್ಕೊಂಡ್ರೆ ಇದೇ ಆಗ್ತೈತೆ ಅಂತ ಅಂದ್ಬಿಟ್ಟು ಕಡಿಮೆ ಅಂದರೆ ನಾನೊಂದು 30 ನಿಮಿಷ ಬೇಯಿಸ್ಕೊಂಡೆ ಫ್ರೆಂಡ್ಸ್. ಅರ್ಧ ಗಂಟೆ ಲೋ ಫ್ಲೇಮಲ್ಲೇ ಇಟ್ಟು. ಅದು ಲೆಗ್ ಪೀಸ್ ದೊಡ್ಡದಾರ ಫ್ರೆಂಡ್ಸ್, ಒಳಗೆಲ್ಲ ನೀಟಾಗಿ ಬೇಯಬೇಕು ಅಂತ ಅಂದ್ಬಿಟ್ಟು ಈ ಥರ ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ನಮ್ಮ ಲೆಗ್ ಪೀಸ್ ಕಬಾಬ್ ರೆಡಿ. ಈರುಳ್ಳಿ ಎಲ್ಲ ಇಟ್ಟು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಡೆಕೋರೇಷನ್ ಸೈಡಿಗೆ ತೆಗಿವಾ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಸೂಪರಾಗಿರ್ತೈತೆ ಫ್ರೆಂಡ್ಸ್. ಅದಕ್ಕೆ ನಾನು ಉಪ್ಪು ಖಾರ ತೊಗೊಂಡಿದ್ದೀನಿ. ಚಾಟ್ ಮಸಾಲ ಹಾಕೊಂಡ್ರೆ ಚೆನ್ನಾಗಿರ್ತೈತೆ. ಆದರೆ ನನಗೆ ಚಿಕನಲ್ಲಿ ಚಾಟ್ ಮಸಾಲ ಫ್ಲೇವರ್ ಅಷ್ಟಕ್ಕೆ ಇಷ್ಟ ಆಗಲ್ಲ. ಉಪ್ಪು ಖಾರ ಹಾಕೊಂಡು ತಿನ್ನುವ. ಓದ್ದು ಜನ್ಮದಲ್ಲಿ ಆದಿಮಾನವಾಗಿದೆ ಅಪ್ಪಿ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಂಬಿಕೆ ಇಲ್ಲ ನನ್ನ ಮೇಲೆ. ನಾನು ಮಾಡಿರೋ ರೆಸಿಪಿ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ಎಗ್ ಹೊಡೆದಿತ್ತೆ ಫ್ರೆಂಡ್ಸ್. ನಾನ್ ವೆಜ್ ಇವತ್ತು ತಿನ್ನೋಕ್ಕಾಗ್ತಿಲ್ಲ ನಮಗೆ. ಇದು ಮಾತ್ರ ಬಿಡಲ್ಲ. ತಿಂದಿಲ್ಲ ಅಂದರೆ ಜೀವನದಲ್ಲಿ ತುಂಬ ದೊಡ್ಡ ಆಪರ್ಚುನಿಟಿ ಮಿಸ್ ಮಾಡ್ಕೋತೆ. ಒಂದು ತುಪ್ಪ ತಿನ್ನಪ್ಪಿ. ಸೂಪರ್ ಐತೆ ಫ್ರೆಂಡ್. ಕಬಾಬ್ ಮೇಲೆ ಉಪ್ಪು ಖಾರ ಹಾಕೊಂತೀನಿ ಫ್ರೆಂಡ್. ಇದು ನನ್ನ ಬರ್ತಡೆಗೆ ಟ್ರೀಟ್ ಅಂತೆ ಫ್ರೆಂಡ್ಸ್. ಆವಾಗಲೂ ಹೇಳ್ತೈತೆ. ಓಕೆ ಫ್ರೆಂಡ್ಸ್, ಇಬ್ಬರದು ಊಟ ಮುಗೀತು. ಹಾಸಿಗೆ ಮೇಲೆ ಕವರ್ ಆಗ್ತೀರಾ ಬಿತ್ಕೊಂಡೈತೆ ಹಿಂಗೆ ಫ್ರೆಂಡ್ಸ್. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಬೇಜಾರು ಮಾಡೋಕ್ಕೆ ಹೋಗ್ಬಾರ್ದು. ನನ್ನ ಬರ್ತಡೇ ದಿನ ಕೂಲಾಗಿರಬೇಕು. ಬೆಳಗ್ಗೆಗೆ ಕೂಲಾಗಿರ್ಬೇಕಂದ್ರೆ ಮೆಹಂದಿ ಹಾಕೋಬೇಕು ಫ್ರೆಂಡ್ಸ್. ಯಾವುದೇ ಹಬ್ಬ ಆಗಲಿ ಬರ್ತಡೇ ಆಗಲಿ ಎಲ್ಲದಕ್ಕೂ ಮೆಹಂದಿ ಇರಲೇಬೇಕು. ಮನೆ ಬಾಗಿಲು ಕ್ಲೀನ್ ಮಾಡಲೇಬೇಕು, ರಂಗೋಲಿ ಹಾಕಲೇಬೇಕು, ಪೂಜೆ ಮಾಡಲೇಬೇಕು. ಇದು ಫಿಕ್ಸ್ ನಮ್ಮ ಇಂಡಿಯನ್ ಹೆಣ್ಮಕ್ಳಿಗೆ. ಇದು ಮೆಹಂದಿ ಇದು ಗ್ರೀನ್ ಕಲರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಹಾಕ್ಕೊಳ್ಳೋಕ್ಕೆ. ಡಿಸೈನ್ ಇನ್ನೂ ಫಿಕ್ಸ್ ಆಗಿಲ್ಲ ಫ್ರೆಂಡ್ಸ್. ಕುತ್ಕೊಳ್ತೀನಿ, ಕೈ ಎತ್ಕೊಳ್ತೀನಿ. ಆವು ಚೇಳು ಡೈನೋಸರ್ ಏನೇನೈತೆ ತಿಮ್ಮಿಂಗ್ಲ ಎಲ್ಲ ನನ್ನ ಕೈ ಮೇಲೆ ಬರ್ತೈತೆ ಅಷ್ಟೇ ಫ್ರೆಂಡ್ಸ್. ಆದರೆ ಇವತ್ತು ನೀಟಾಗಿ ಹಾಕೋಬೇಕು. ಮೆಹಂದಿ ಹಾಕೊಳ್ಳೋಕ್ಕೂ ಮುಂಚೆನೇ ನೈಲ್ ಪಾಲಿಶು ಹಳೇದಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಸುಮಾರು ಒಂದು 15 ದಿನದಿಂದ ನಾನು ನೈಲ್ ಪಾಲಿಶ್ ಹಾಕ್ಕೊಂಡಿಲ್ಲ. ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನಾಳೆ ಹೊಸ್ದಾಗಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಇದು ಬರ್ತೈತಲ್ಲ ಫ್ರೆಂಡ್ಸ್, ನೈಲ್ ಪಾಲಿಶ್ ರಿಮೂವರು, ಅದರಲ್ಲಿ ರಿಮೂವ್ ಮಾಡ್ಕೊತಾ ಇದ್ದೀನಿ. ಇದ್ರಲ್ಲಿ ಬೇಗ ಹೋಗ್ತಾಯಿಲ್ಲ ಫ್ರೆಂಡ್ಸ್. ಬೇರೆ ಏನಾದರೂ ಪ್ರಾಡಕ್ಟ್ ಇದ್ರೆ ಹೇಳಿ ಫ್ರೆಂಡ್ಸ್. ನೈಲ್ ಪಾಲಿಶ್ ಬೇಗ ರಿಮೂವ್ ಆಗೋಕ್ಕೆ ಇದು ತುಂಬ ಟೈಮ್ ತಗೋತೈತೆ. ಅರ್ಧ ಗಂಟೆ ಟೈಮ್ ತಗೋಬಿಡ್ತು ಅದೇನೇ. ಇವತ್ತು ನಾನು ಮೆಹಂದಿ ತಗೊಳ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇದು ಸಿಂಗ್ ಲೈನ್ ಮೆಹಂದಿ ಕೋನ್ ಅಂತ ಇದ್ರ ಹೆಸರಿತ್ತು. ಸಖತ್ತು ಡಾರ್ಕ್ ಆಗಿ ಬರ್ತೈತೆ ಫ್ರೆಂಡ್ಸ್. ಅದಕ್ಕೆ ಇದ್ರ ಹೆಸರು ಹೇಳಿದೆ. ಯಾರು ಹಬ್ಬಕ್ಕೆ ಮೆಹಂದಿ ತಗೋಬೇಕಂದ್ರೆ
ಸಿಂಗ್ ಲೈನ್ ಮೆಹಂದಿ ಕೋನ್ ಅಂತ ತಗೊಳ್ಳಿ ಫ್ರೆಂಡ್ಸ್, ಸಖತ್ತಾಗಿದೆ. ಆಮೇಲೆ ಗೂಗಲೆಲ್ಲ ಸರ್ಚ್ ಮಾಡಿ ಒಂದು ಮೆಹಂದಿ ಸೆಲೆಕ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ನನ್ನ ತಲೆ ಉಪಯೋಗಿಸೋದು ಬೇಡ, ಗೂಗಲ್ ತಲೆ ಉಪಯೋಗಿಸೋಣ ಅಂತ ಅಂದ್ಬಿಟ್ಟು ಈ ಥರ ಫ್ಲವರ್ ಹಾಕ್ಕೊಂಡೆ ಫ್ರೆಂಡ್ಸ್. ಈ ಥರ ನಾನು ಯಾವತ್ತು ಹಾಕ್ಕೊಂಡಿಲ್ವಲ್ಲ ಅಂತ ಅಂದ್ಬಿಟ್ಟು, ಮತ್ತು ಬೇಗ ಮುಗ್ದೋಗ್ಬಿಡ್ಬೇಕು. ಈ ಥರ ದೊಡ್ಡ ಫ್ಲವರ್ದು ಮೆಹಂದಿ ನಾನು ಯಾವಾಗಲೂ ಹಾಕ್ಕೊಳ್ಳಲ್ಲ. ಸಣ್ಣ ಸಣ್ಣ ಡಿಸೈನ್ ಹಾಕ್ಕೊಳಕ್ಕೆ ಹೋದರೆ ಅದು ತುಂಬ ಟೈಮ್ ತಗೊಳ್ತಿದೆ. ಅದಕ್ಕೆ ದೊಡ್ಡ ಫ್ಲವರ್ ಹಾಕ್ಕೊಂಡ್ರೆ ಅರ್ಧ ಕೈ ಅವೇ ಇರ್ತಾವಲ್ಲ ಅಂದ್ಬಿಟ್ಟು. ಆದರೂ ಮೆಹಂದಿ ಹಾಕ್ಕೊಳ್ಳೋಕ್ಕೆ ನನ್ನ ಕೈ ಎಲ್ಲ ಫ್ರೆಂಡ್ಸ್ ವೈಟಾಗಿರೋ ಒಂದು ಕೈ ಸಿಕ್ಕಬೇಕು. ಹಾಕೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆ. ಫ್ಲವರ್ ಮಧ್ಯೆ ಈ ಥರ ರೌಂಡಾಗಿರ್ತಿದ್ದಲ್ಲ ಫ್ರೆಂಡ್ಸ್, ಅಲ್ಲಿ ಬಾಕ್ಸ್ ಹಾಕ್ಕೊಂಡೆ. ಸಖತ್ ಇಷ್ಟ ಆಗ್ಬಿಡ್ತೀವಿ ರಂಗೋಲಿ. ಇನ್ನೊಂದು ಸ್ವಲ್ಪ ಒಳಗಡೆ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದಳಗಳ ಮಧ್ಯೆ ಎಲ್ಲ ಈ ಥರ ಡಿಸೈನ್ ಮಾಡಿಕೊಂಡೆ. ನಾನು ಮೆಹಂದಿ ಕ್ಲಾಸ್ಗೆ ಏನು ಹೋಗಲಿಲ್ಲ ಫ್ರೆಂಡ್ಸ್, ಹೆಂಗೋ ಇರೋದ್ರಲ್ಲೋ ಬರೋದ್ರಲ್ಲೋ ಅಲ್ಲಿ ನೋಡಿನೋ ಹಾವು ಚೆಳು ಟಾಮು ಬಾಲ ಇವೆಲ್ಲ ನೋಡಿ ಒಂದು ಸ್ವಲ್ಪ ಡಿಸೈನ್ಗಳು ನನಗೆ ಫ್ಲ್ಯಾಶ್ ಆಗ್ತವೆ. ಅವುಗಳನ್ನೇ ನನ್ನ ಕೈ ಮೇಲೆ ಹಾಕ್ಕೊಬಿಡೋದು. ಆಮೇಲೆ ದೊಡ್ಡ ಫ್ಲವರ್ ಮಧ್ಯೆ ಕೈತಲ್ಲ ಇದ್ರ ಮೇಲೂ ರೌಂಡ್ ಹಾಕ್ಕೊಂಡು ಇದನ್ನು ಬಾಕ್ಸ್ ಹಾಕ್ಕೊಂಡೆ. ದಳಗಳ ಮಧ್ಯೆ ಒಂದು ಸ್ವಲ್ಪ ಈ ಥರ ಲೈನ್ ಹಾಕ್ಕೊಂಡೆ ಫ್ರೆಂಡ್ಸ್. ಅದು ಒಣಗಿದ ಮೇಲೆ ಕೈ ತೊಳೆದ್ಮೇಲೆ ಒಂಥರ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ, ರಿಯಲ್ ಫ್ಲವರ್ ಥರ ಅಂತ ಅಂದ್ಬಿಟ್ಟು ಇವತ್ತು ಒಂದೇ ಬೆರಳಿಗೆ ಮೆಹಂದಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಸ್ಟೈಲಾಗಿರಲಿ, ಎಲ್ಲ ಕೈಗೂ ಬೆರಳಿಗೂ ಬೇಡ ಅಂತ ಅಂದ್ಬಿಟ್ಟು ಇಲ್ಲೂ ಸಿಂಪಲಾಗಿ ಮಾವಿನಕಾಯಿ ಹಾಕೋದು, ಮೇಲೆ ಒಂದು ಫ್ಲವರ್ ಹಾಕೋದು, ಆಮೇಲೆ ಮಾವಿನಕಾಯಿ ಹಾಕೋದು, ಫ್ಲವರ್ ಹಾಕೋದು. ಈ ಡಿಸೈನ್ಗಳು ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾನೇ ಹಿಂಗೆ ಹೆಸರಿಟ್ಬಿಟ್ಟಿದ್ದೀನಿ. ಜೀವನದಲ್ಲಿ ಹೆಣ್ಮಕ್ಳಿಗೆ ಏನೇನೋ ಆಸೆಗಳಿರ್ತವೆ ಫ್ರೆಂಡ್ಸ್, ಆದರೆ ನನ್ನ ಆಸೆ ಏನು ಗೊತ್ತಾ, ನಾನು ಯಾರ ಕೈಲಾದರೂ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಫ್ರೆಂಡ್ಸ್. ನಿಜ, ನಾನು ಹುಟ್ಟಾಗಿಂದನೂ ನನಗೆ ಯಾರೂ ತಲೆ ಬಾಚಿಲ್ಲ ಫ್ರೆಂಡ್ಸ್. ನಮ್ಮಮ್ಮ ಬಾಚ್ತಾ ಇದ್ರೇನೋ ಅದಷ್ಟು ನೆನಪಿಲ್ಲ. ಆಮೇಲೆ ನಾನೇ ಒಂದು 4ನೇ ಕ್ಲಾಸ್ಗೆ ನಾನು ತಲೆ ಬಾಚೋದು ಅಭ್ಯಾಸ ಮಾಡ್ಕೊಬಿಟ್ಟೆ. 2 ಜಡೆ ಹಾಕ್ಕೊಂಡು ಹೋಗ್ತೀವಲ್ಲ ಫ್ರೆಂಡ್ಸ್ ಸ್ಕೂಲ್ಗೆ, ಟೇಪ್ ಹಾಕ್ಕೊಂಡು. ಅದು ಆವಾಗಲೇ ಚಿಕ್ಕ ವಯಸ್ಸಿಗೆ, ನಮ್ಮ 90s ಕಿಡ್ಸ್ಗೆಲ್ಲ ಆವಾಗಲೇ ಚಿಕ್ಕ ವಯಸ್ಸಲ್ಲೇ ನಾವು ಜಡೆ ಹಾಕೋದೆಲ್ಲ ಕಲ್ತ್ಬಿಡ್ತಾ ಇದ್ವಿ. ನಮಗೆ ನಾವೇ ಹಾಕ್ಕೊಂಡು ಹೋಗ್ತಿದ್ವಿ 2 ಜಡೆನ. ಹಂಗಾಗಿ ನನಗೆ ಯಾರೂ ಡಿಸೈನ್ ಜಡೆನೂ ಹಾಕಿಲ್ಲ ಚಿಕ್ಕ ವಯಸ್ಸಿಂದನೂ. ನನ್ನ ತಲೆನೇ ಮುಟ್ಟಿಲ್ಲ ಅಂದ್ಕೊಳ್ಳಿ ಯಾರಾದರೂ ಹೊಸ್ದಾಗಿ ತಲೆ ಬಾಚ್ತೀನಿ ಅಂದರೆ ನನಗೊಂಥರ ಅಂತ ಅನಿಸ್ತೈತೆ. ಅಭ್ಯಾಸ ಇಲ್ಲ ಫ್ರೆಂಡ್ಸ್. ಅದೊಂದು ಆಸೆನಾ, ನಾನು ಯಾರ ಕೈಲಾದರೂ ತಲೆ ಹಚ್ಚಿಸ್ಕೋಬೇಕು ಅಂತ ಆಸೆ, ಡಿಸೈನ್ ಜಡೆ ಹಾಕ್ಸ್ಕೋಬೇಕು ಅಂತ. ಇನ್ನೊಂದು ಮೆಹಂದಿ ಹಾಕ್ಸ್ಕೋಬೇಕು ಫ್ರೆಂಡ್ಸ್ ಯಾರ ಕೈಲಾದರೂ. ನನ್ನ ಮದುವೆಗೂ ಸಹ ನಾನೇ ಮೆಹಂದಿ ಹಾಕ್ಕೊಂಡೆ. ಅದೆಲ್ಲ ಒಂಥರ ಅನ್ನಿಸ್ತಾ ಇರ್ತಿದೆ, ನನ್ನ ಲೈಫಲ್ಲಿ ಏನೂ ಇಲ್ವಲ್ಲ, ಯಾರ ಕೈಲೂ ರೆಡಿ ಮಾಡಿಸ್ಕೊಂಡಿಲ್ಲ, ಮೆಹಂದಿ ಹಾಕ್ಸ್ಕೊಂಡಿಲ್ವಲ್ಲ ಅಂತ. ನೋಡೋಣ ಫ್ರೆಂಡ್ಸ್, ಅದು ಮುಂದಿನ ದಿನಗಳಲ್ಲಿ ಆಗ್ಬೋದು. ಅದು ಏನಿತ್ತು ಫ್ರೆಂಡ್ಸ್, ಗೂಗಲಲ್ಲಿ ಮೆಹಂದಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದು ಸಿಂಪಲ್ ಡಿಸೈನ್ ಇದ್ದರೆ ನನ್ನ ಸಿಗ್ನೇಚರ್ ಸ್ಟೈಲ್ ಮಧ್ಯದಲ್ಲಿ ಇರಲೇಬೇಕು ಅಂತ ಆ ಕಡೆ ಈ ಕಡೆ ಎಲ್ಲ ಬಳ್ಳಿಗಳು ಹಾಕ್ಬಿಟ್ಟು ಎಲೆಗಳು ಹಾಕ್ಬಿಟ್ಟೆ. ಮತ್ತು ಬೆರಳುಗಳಿಗೆಲ್ಲ ಫುಲ್ ಕವರ್ ಮಾಡಿಬಿಟ್ಟು ಮೆಹಂದಿ ಹಾಕ್ಕೊಬಿಡ್ತೀನಲ್ಲ. ಇವತ್ತು ಬಾಕ್ಸೇ ಹಾಕ್ಕೊಳ್ಳೋಣ, ಕೈಯಲ್ಲಿ ಮಧ್ಯೆ ಇರೋ ಫ್ಲವರ್ಗೂ ಬೆರಳಿಗೆಲ್ಲ ಮ್ಯಾಚ್ ಆಗ್ತೈತೆ ಅಂದ್ಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬೆರಳು ಫುಲ್ಲು ಹಾಕ್ಕೋತಾ ಇಲ್ಲ ಡಿಸೈನ್ಗಳನ್ನ, ಸುಮ್ಮನೆ ಬಾಕ್ಸ್ ಹಾಕ್ಬಿಟ್ಬಿಟ್ಟೆ. ನೋಡೋಕ್ಕೆ ಸಿಂಪಲ್ಲಾಗಿದ್ದರೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಆದರೆ ಡಿಸೈನು ಮೆಹಂದಿ ಎಲ್ಲ ಹಾಕ್ತಾರಲ್ಲ ಫ್ರೆಂಡ್ಸ್, ಮೆಹಂದಿ ಆರ್ಟಿಸ್ಟ್ ಅವರೇನಾರ ನೋಡಿಬಿಟ್ರೆ ನಕ್ಕು ಬಿಡ್ತಾರಷ್ಟೇ. ಇದನ್ನು ಮೆಹಂದಿ ಅಂತಾರ, ಹಂಗಾರೆ ನಾವು ಹಾಕೋದೇನು ಅಂತ ಕಲಿಬೇಕು ಫ್ರೆಂಡ್ಸ್. ಇನ್ನು ಇವೆಲ್ಲ ಏನೋ ಸಿಂಪಲ್ಲಾಗಿ ನಮಗೆ ಮನೇಲಿ ಹಾಕ್ಕೊಳ್ಳೋಕ್ಕೆ ಸಿಂಪಲ್ಲಾಗಿ ಕಲ್ತಿದ್ದೀವಿ. ಒಂದು ಕಡೆಯಿಂದ ನಾನು ಹಾಕೋ ಬರ್ತಿದ್ದಾರೆ, ಹಿಂದೆ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಆಗ್ತಾ ಇತ್ತು. ಯಾರಾದರೂ ಹಾಕಬೇಕು ಫ್ರೆಂಡ್ಸ್, ಅವಾಗ ಕ್ಲೀನಾಗಿರ್ತೈತೆ. ನಾವೇ ಹಾಕ್ಕೊಳ್ಳೋದಾದ್ರೆ ಕೈನ ಮಡ್ಚೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಮಾಡಿ ಹಿಂದೆ ಕಡೆ ಎಲ್ಲ ಅಳಿಸ್ಕೊಂಡೇ ಹೋಗ್ಬಿಡ್ತಿತ್ತು. ಆದ್ರೆ ಪರವಾಗಿಲ್ಲ ಫ್ರೆಂಡ್ಸ್, ಇರಲಿ ಅಂತ ಅಂದ್ಬಿಟ್ಟು ಇಷ್ಟೇ ಮುಗಿಸ್ಕೊಂಡೆ ಫ್ರೆಂಡ್ಸ್. ಕೈ ಹಿಂದೆಗಡೆ ಹಾಕ್ಕೊಳ್ಳೋಣ, ಹಸ್ತದ ಹತ್ರ ಹಿಂದೆಗಡೆ ಅಂತ ನೋಡಿದೆ, ನಮ್ಮ ಕಲರ್ಗೆ ಮಿಕ್ಸ್ ಆಗಿಬಿಡ್ತೈತೆ, ಮೆಹಂದಿ ಹಾಕ್ಕೊಂಡಿರೋದು ಕಾಣಿಸಲ್ಲ ಬ್ಲ್ಯಾಕ್ ಇರೋದಕ್ಕೆ ಅಂತ ಅಂದ್ಬಿಟ್ಟು ಸರಿ ಬೆರಳುಗಳಿಗೆ ಮಾತ್ರ ಕವರ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಬೆರಳಿಗೆ ಮಾತ್ರ ಮಿಸ್ಸೇ ಮಾಡಲ್ಲ ಫ್ರೆಂಡ್ಸ್. ಈ ಥರ ಹಾಕ್ಕೊಂಡು ಚುಕ್ಕಿ ಇಟ್ಕೊಬಿಟ್ಟೆ. ಇದು ಒಣಗಿದ್ಮೇಲೆ ತೊಳೆದ್ಬಿಟ್ಟು ಮೆಹಂದಿ ಹಾಕ್ಕೊಂಡ್ರೆ ಹಿಂದೆ ಬೆರಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನಮ್ಮ ಸಿಂಪಲ್ ಮೆಹಂದಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡುವ. ಸೃಜನ್ ರಾಜ್ 13ನೇ ತಾರೀಕು ವಿಷಯ ಹ್ಯಾಪಿ ಬರ್ತ್ಡೇ ಅಂಡ್ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಮಹದೇಶ್ವರ ಸ್ವಾಮಿ ಅವ್ರದ್ದು 12ನೇ ತಾರೀಕು ವಿಷಯ ಹ್ಯಾಪಿ ಬರ್ತ್ಡೇ. ಶಶಿರೇಖಾ ಸಿಸ್ಟರ್ 12ಕ್ಕೆ ವಿಷಯ ಹ್ಯಾಪಿ ಬರ್ತ್ಡೇ. ಅಪೂರ್ವ ಸಿಸ್ಟರ್ ಹಾಯ್. ಪವಿತ್ರ ಅವ್ರದ್ದು 12ನೇ ತಾರೀಕು ಹ್ಯಾಪಿ ಬರ್ತ್ಡೇ. ಮೀನಾ ಅವ್ರದ್ದು 17ನೇ ತಾರೀಕು ಹ್ಯಾಪಿ ಬರ್ತ್ಡೇ. 12ನೇ ತಾರೀಕು ನಾನು ಹುಟ್ಟಿದ್ದೀರಾ, ಎಷ್ಟೋ ಜನ ಹುಟ್ಟಿದ್ದೀರಾ ಫ್ರೆಂಡ್ಸ್. ಖುಷಿ ಆಯ್ತು ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಿದ್ದು. ಮತ್ತೆ ನಾಳೆ ಗ್ರ್ಯಾಂಡ್ ಆಗಿ ಬರ್ತ್ಡೇ ಇಂದ ಸಿಗ್ತೀನಿ. ಬಾಯ್ ಗುಡ್ ನೈಟ್ ಫ್ರೆಂಡ್ಸ್.